ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ವಿದ್ಯಾರ್ಥಿ ಬಳಗಕ್ಕೆ. ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನು ಅಂತಂದರೆ, ಕರ್ನಾಟಕದಲ್ಲಿ KA ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತೂ ಮುಗಿದೋಯ್ತು. ಈ ಎಕ್ಸಾಮ್ ಸ್ಟಾರ್ಟಿಂಗಿಂದ ಹೇಳಬೇಕಾದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಗುವ ಖುಷಿ ಅಂತೂ ಅಷ್ಟಿಷ್ಟ. ಯಾಕಂತಂದರೆ ತುಂಬ ದಿನಗಳ ನಂತರ ಕಾಲ್ಫಾರ್ಮ್ ಆಗಿರುವಂಥದ್ದು. ಸೊ ಅಲ್ಲಿ ಕಾಲ್ಫಾರ್ಮ್ ಆದಾಗ ಚಲನ್ ಅಂತೂ ಜಾಸ್ತಿ ಇತ್ತು, 750 ರೂಪಾಯಿ ಚಲನ್ ಇತ್ತು. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಖುಷಿಯಲ್ಲಿ ಆ ಚಲನ್ ಜಾಸ್ತಿ ಇದೆ ಅಂತ ವಿಚಾರೇ ಮಾಡಿರಲಿಲ್ಲ, ಥಿಂಕೇ ಮಾಡಿರಲಿಲ್ಲ. ಯಾಕಂದರೆ ಅವರಿಗೆ ಕಾಲ್ಫಾರ್ಮ್ ಆದರೆ ಸಾಕಾಗಿತ್ತು. 750 ರೂಪಾಯಿ ಚಲನ್ ಇದ್ದರೂ ಕೂಡ ನಾವು ಕಟ್ಟಿ ಅಪ್ಲಿಕೇಶನ್ ಹಾಕ್ತೀವಿ ಅಂಥೇಳಿ ಆ ಕಾಲ್ಫಾರ್ಮ್ ಆಗಿರೋ ಖುಷಿಗೆ ಆ ಚಲನ್ ಕೂಡ ಯಾವುದೇ ರೀತಿ ನ್ಯಾಯ ಕೇಳಲಿಲ್ಲ. ಯಾಕೆ ಇಷ್ಟು ಜಾಸ್ತಿ ಮಾಡಿ ಅಂತ ಒಂದು ಮಾತು ಆಡಲಿಲ್ಲ. ಯಾಕಂದರೆ ಕಾಲ್ಫಾರ್ಮ್ ಆದರೆ ಸಾಕಾಗಿತ್ತು. ಅಂಥದ್ರಲ್ಲಿ ಅಪ್ಲಿಕೇಶನ್ ಹಾಕಿ ಓದಿ, ಅಪ್ಲಿಕೇಶನ್ ಹಾಕಿದ ನಂತರ ಓದಿದವರು ಸ್ವಲ್ಪ ಜನ, ಆದರೆ 2-3 ವರ್ಷಗಳಿಂದ ಓದ್ಕೊತ ಕುಂತಿರೋರು ತುಂಬ ಜನ. ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಎಲ್ಲ ಊರಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕೂತು ಓದೋರಾಗಿರ್ಬೋದು. ಎಲ್ಲ ಅವರ ತ್ಯಾಗವನ್ನು ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟನ್ನು ಬಿಟ್ಟು ಅಭ್ಯಾಸ ಮಾಡ್ಕೊತ 3 ವರ್ಷ ಗಂಟೆ 3 ವರ್ಷ ತನಕ 4 ವರ್ಷ ತನಕ ಅಭ್ಯಾಸ ಮಾಡ್ಕೊಂಡು ಎಲ್ಲ ಮಾಡಿ ಎಕ್ಸಾಮ್ ಹೋಗಿ ಬರೆದ್ರೆ ಎಕ್ಸಾಮ್ನಲ್ಲಿ 100 ತೊಂದರೆಗಳು. ಒಂದು ಕಡೆ ನೋಡಿದರೆ ವಿಜಯಪುರದಲ್ಲಿ ತಿಕೋಟ ಎಂಬ ಗ್ರಾಮದಲ್ಲಿ ಎಕ್ಸಾಮ್ ಪೇಪರನ್ನು ಜಲ್ದಿ ಕೊಡಲಿಲ್ಲ, ಟೈಮ್ ಜಾಸ್ತಿ ಆದ ನಂತರ ಕೊಟ್ಟರಂಥ ಒಂದು ಸಮಸ್ಯೆ. ಇನ್ನೊಂದು ಕಡೆ ನೋಡಿದರೆ ಟೈಮ್ ಸಾಲಿಲ್ಲ ಅಂತ ಒಂದು ಸಮಸ್ಯೆ. ಕ್ವಶನ್ ಪೇಪರ್ ನೋಡಿದರೆ 60 ಪೇಜ್ ಮೇಲಿದೆ, 60+ ಪೇಜಸ್ ಇದಾವೆ. KPSCದವರು ಕ್ವಶನ್ ಪೇಪರ್ನ ತೆಗೆದಾಗ ಜಾಸ್ತಿ ಅಂದರೂ ಕೂಡ 30 ಪೇಜ್ ಒಳಗಡೆ, 30 ಪೇಜ್ ಒಳಗಡೆ ಇರುವಂಥ ಕ್ವಶನ್ ಪೇಪರ್ಗೂ 60 ಪೇಜ್ ಇರುವಂಥ ಕ್ವಶನ್ ಪೇಪರ್ಗೂ ಬಹಳ ವ್ಯತ್ಯಾಸ ಇದೆ. ಅದರಲ್ಲಿ ಕ್ವಶನ್ಸು 100 ಕ್ವಶನ್ಸ್ ಇದ್ದವು, 90 ನಿಮಿಷ. 90 ನಿಮಿಷದಲ್ಲಿ ಒಂದೊಂದು ಕ್ವಶನ್ಗೆ 1 ನಿಮಿಷ ಕೊಟ್ಟರು ಸಮೇತ ಅಲ್ಲಿ ನಮಗೆ ಕ್ವಶನ್ ಎಷ್ಟು ಟಚ್ ಮಾಡ್ಬೋದು, ನಾವು 90 ಕ್ವಶನ್ ಟಚ್ ಮಾಡ್ಬೋದು. ಇನ್ನೂ 10 ಕ್ವಶನ್ ಉಳಿತಾವೆ. ಅದನ್ನು 90 ನಿಮಿಷದಲ್ಲಿ 90 ಕ್ವಶನನ್ನು ನಾವು ಟಚ್ ಮಾಡಕತ್ತೀವಿ ಅಂತಂದರೆ ಅದು GK ಮಾತ್ರ ಆಗಿರಬೇಕು. GK, ಸೈನ್ಸ್, ಜಿಯೋಗ್ರಫಿ ಈ ರೀತಿ ಆದರೆ ಮಾತ್ರ 90 ನಿಮಿಷದಲ್ಲಿ ನಾವು 90 ಕ್ವಶನ್ನ ಟಚ್ ಮಾಡ್ಬೋದು. ಅದರಲ್ಲಿ 15 ಮೆಂಟಲ್ ಅಬಿಲಿಟಿ ಕ್ವಶನ್ ಬೇರೆ ಇದ್ದಾವೆ. 1 ನಿಮಿಷದಲ್ಲಿ 1 ಮೆಂಟಲ್ ಅಬಿಲಿಟಿ ಕ್ವಶನ್ನ ಬಿಡಿಸೋಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ 15 ಕ್ವಶನ್ ಅವನು ಬಿಡಿಸ್ಬೇಕು, ಮತ್ತು ಇನ್ನುಳಿದ ಕ್ವಶನ್ಗಳನ್ನ ಅದರಲ್ಲೇ ಟೈಮ್ ಕವರ್ ಮಾಡಬೇಕು. ಇಷ್ಟೆಲ್ಲ ಆದಾಗ ನಮ್ಮ ವಿದ್ಯಾರ್ಥಿಗಳು ಎಷ್ಟು ನೋವಿನಿಂದ ಹೇಳ್ತಿದ್ರು ಅಂತಂದರೆ, ನಾನು ಎಲ್ಲ ಕಡೆ ನೋಡಿದೆ, ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ನೋಡಿದೆ, ರೀಲ್ಸಲ್ಲಿ ಕಮೆಂಟನ್ನು ಓದಿದೆ. ವಿದ್ಯಾರ್ಥಿಗಳು ಒಬ್ಬರು ಖುಷಿಯಿಂದ ಒಂದು ಕಮೆಂಟ್ ಕಾಣಲಿಲ್ಲ. ನನಗೂ ಹೀಗೆ ನೋವಾಗಿದೆ, ಆ ನೋವಾಗಿದೆ, ಈ ನೋವಾಗಿ ನನಗೆ ಟಚ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಹೊಸ ರೀತಿ ಜಾರಿ ತಂದಾರೆ. ಏನಂತಂದರೆ, ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಆ ಆಪ್ಷನ್ ನಾವು ಟಿಕ್ ಮಾಡಬೇಕು, ಈ ಆಪ್ಷನನ್ನು ಟಿಕ್ ಮಾಡ್ಬೇಕಂತೇಳಿ ಒಂದು ವಿಷಯವನ್ನು ಹೇಳಿದರು. ಅದೇನೋ ಒಂದು ಒಳ್ಳೆಯ ರೀತಿ, ಅದೊಂದು ಬೆಟರ್ ಆಗಿತ್ತು. ಆದರೆ ಒಂದು ಕ್ವಶನನ್ನು ಒಂದು ಪೇಜಲ್ಲಿ ಜಸ್ಟ್ ಬರೀ 3 ಕ್ವಶನ್ನು 2 ಕ್ವಶನ್ಗಳು ಕಾಣ್ತಾ ಇದ್ದಾವೆ. ಅಂದರೆ ಎಲ್ಲನೂ ಬರೀ ಹೇಳಿಕೆಗಳು, ಕೆಳಗಿನವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು. ಇಷ್ಟು ಕೊಟ್ಟ ನಂತರ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಒಂದೇ ಸರಿಯಾಗಿಲ್ಲ. ಅದರ ಕೆಳಗಡೆ ಮತ್ತು ಆಪ್ಷನಲ್ಲಿ A ಮತ್ತು B ಆನ್ಸರ್ ಸರಿಯಾಗಿದೆ, A ಮತ್ತು C ಆನ್ಸರ್ ಸರಿಯಾಗಿಲ್ಲ, A ಮಾತ್ರ ಸರಿಯಾಗಿದೆ, ಈ ರೀತಿ ಆಪ್ಷನ್ಸ್. ಈ ರೀತಿ ಇದ್ದರೆ 1 ನಿಮಿಷಕ್ಕೆ 1 ಕ್ವಶನ್ ಕೂಡ ಓದೋಕ್ಕಾಗ್ತಿಲ್ಲ. 90 ಕ್ವಶನ್ ಟಚ್ ಮಾಡೋದು ಬೇಡ, 80 ಕ್ವಶನ್ ಅಷ್ಟೇ ಟಚ್ ಮಾಡಿದರೂ ಕೂಡ ಅದರಲ್ಲಿ ಒಂದು ಕ್ವಶನ್ ಓದ್ಕೊಂಡು ಆನ್ಸರ್ ಹಾಕೋದಂತೂ ಈಸಿ. ಆದರೆ ಏನಾದರೂ ಒಂದು ಕ್ವಶನ್ ಕನ್ಫ್ಯೂಷನ್ ಇತ್ತಂದರೆ, ಕನ್ಫ್ಯೂಷನ್ ಇದ್ದಾಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕಂದ್ರೆ ಟೈಮ್ ಇಲ್ಲ. ಗಣಿತ ಬಿಡಿಸ್ಬೇಕಂದ್ರೆ ಟೈಮ್ ಇಲ್ಲ. ಗಣಿತ ಬಿಡಿಸ್ಕೊತ ಕುಂತರೆ GK ಹಾಕೋಕ್ಕೆ ಟೈಮ್ ಇಲ್ಲ. GK ಮಾಡ್ಕೊತ ಕುಂತರೆ ಗಣಿತ ಹಾಕೋಕ್ಕೆ ಟೈಮ್ ಇಲ್ಲ. ಇರೋ 90 ನಿಮಿಷದಲ್ಲಿ ಈ ರೀತಿ ಇರುವಂಥ ಎಕ್ಸಾಮನ್ನು ನಾವು ಯಾವ ರೀತಿ ಬರಿಬಹುದು, ಯಾವ ರೀತಿ ಬರಿಬೇಕು, ಹೋಗಲಿ ಅದನ್ನು ನಾವು ನಿಮಗೇನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಹಾಗೇ ಇರಲಿ. ಮೆರಿಟ್ ಕಡಿಮೆ ನಿಲ್ತೈತಿ, ಎಲ್ಲರಿಗೂ ಅದೇ ರೀತಿ ಕ್ವಶನ್ ಪೇಪರ್ ಬಂದಿರ್ತೈತಿ, ನಮಗೂ ಅದೇ ಬಂದಿರ್ತೈತಿ, ಎಲ್ಲರಿಗೂ ಇದೇ ಸಮಸ್ಯೆ ಆಗಿರ್ತೈತಿ. ಮೆರಿಟ್ ಕಮ್ಮಿ ನಿಲ್ತೈತಿ, ನಾವು ಕಡಿಮೆ ಹಾಕೀವಿ, ಎಲ್ಲರೂ ಕಡಿಮೆನೇ ಹಾಕಿರ್ತಾರೆ. ಇದನ್ನು ನಾವು ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ನಾವು ಸುಮ್ಮಿರ್ತೀವಿ. ಆದರೆ ಇನ್ನೊಂದು ಆಗಿರೋ ಸಮಸ್ಯೆ ಏನಂದರೆ, ಇಷ್ಟೆಲ್ಲ ನಾವು ಸಹಿಸ್ಕೊಂಡ್ರೂ ಕೂಡ ಮತ್ತೆ ತಿಕೋಟದಲ್ಲಿ ಸಮಸ್ಯೆ. ಕ್ವಶನ್ ಪೇಪರ್ ಸರಿಯಾಗಿ ಬಂದಿಲ್ಲ. ಕ್ವಶನ್ ಪೇಪರ್ ಮತ್ತು OMR ಶೀಟ್ ಕೋಡ್ಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥ ಸಮಸ್ಯೆಗಳು ನಾವು ತೊಗೊಂಡು ಏನು ಮಾಡಬೇಕಾಗಿದೆ? ಇಲ್ಲಿ ವರ್ಷ ಪೂರ್ತಿ ಓದಿದ್ದಾರೆ, 2 ವರ್ಷ ಕೂತು ಓದಿದ್ದಾರೆ, 3 ವರ್ಷ ಕೂತು ಓದಿದ್ದಾರೆ. ದುಡ್ಡು ಕೊಟ್ಟರೆ ಜಾಬ್ ಆಗಲ್ಲ ಅಂತ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಏನಾಗಿಬಿಟ್ಟಿದೆ ಅಂದರೆ,
ಓದಿದವ್ರಿಗೆ ಇಲ್ಲಿ ಬೆಲೆ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ದುಡ್ಡು ಕೊಟ್ಟರೆ ಜಾಬ್ ಆಗಲ್ಲ ಅಂತೇಳಿ ಭಾಳ ಜನ ಹೇಳ್ತಾರೆ. ದುಡ್ಡು ಕೊಟ್ಟರೆ ಜಾಬ್ ಆಗೋದಿಲ್ಲ, ಅದು ನಂಬ್ಕೊಂಡು ಕೊಂಡೋಗಿ ಹೋಗ್ಬೇಡ್ರಿ, ನಿಮ್ಮ ಓದಿನ ಮೇಲೆ ಗಮನ ಹರಿಸ್ರಿ, ನಿಮ್ಮ ಓದು ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಎಷ್ಟು ಓದಿದ್ರೆ ಏನೈತ್ರಿ? ಇಲ್ಲಿ ನಿಯತ್ತೇ ಇಲ್ಲ, ಒಂದು ಕಡೆ ನಿಯತ್ತಿಲ್ಲ. ನನಗನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಎಲ್ಲ ಕರ್ನಾಟಕದಲ್ಲಿ ಓದ್ತಿರುವಂಥ ಸ್ಟೇಟ್ ಗೌರ್ಮೆಂಟ್ ವಿದ್ಯಾರ್ಥಿಗಳು ಇಲ್ಲಿ ಹಾಕುವಂಥ ಎಫರ್ಟ್ನ ಸ್ವಲ್ಪ ಸೆಂಟ್ರಲ್ ಕಡೆಯೂ ಸ್ವಲ್ಪ ಫೋಕಸ್ ಮಾಡಿರಿ. ನಿಮಗೆ SSG ಡಿ ಆರ್ಮಿ ಬೇಡವಾ, ಅಗ್ನಿವೀರ ಆರ್ಮಿ ಬೇಡವಾ, ಇದನ್ನೆಲ್ಲ ಬಿಟ್ಬಿಡ್ರಿ. CGL ಐತಿ, CGL ಹೈ ಲೆವೆಲ್ ಅಲ್ಲಿದಾವೆ, KS ಲೆವೆಲ್ ಇದ್ದಂಗೆ. ಅದು CGL ಅಂದರೆ ಅದು ಡಿಗ್ರಿ ಮ್ಯಾಗ ಇರುತ್ತೆ, ಅದು KS ಥರ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್. ಎಲ್ಲ ರೀತಿಯಿಂದ ಸೌಲಭ್ಯಗಳು ಇರ್ತಾವೆ ಅಲ್ಲಿ. ಆದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದನ್ನು ನಂಬಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಲ್ಲಿ ನಾವು ನಂಬಿಕೆ ಇಟ್ಕೊಂಡು ಓದ್ಕೋತಾ ಕುಂತಾಗ ಇಲ್ಲಿ ನಮ್ಮ ನಂಬಿಕೆಗೆ ದ್ರೋಹನೇ ಆಗ್ತಾಯಿದೆ. ಒಂದು ನಮ್ಮ ನಿಯತ್ತಿಗೆ ಬೆಲೆ ಸಿಗ್ತಿಲ್ಲ. ಇಲ್ಲಿ ಯಾರಾದರೂ ಸ್ವಲ್ಪ ಏನಾದರೂ ಕೆಟ್ಟ ಕೆಲಸ 2 ನಂಬರ್ ಕೆಲಸ ಮಾಡಿದಾಗಲೇ ಮುಂದೆ ಹೊರಟಿದ್ದಾರೆ ಹೊರತು ನಿಯತ್ತಿನಿಂದ ಯಾರೂ ಮುಂದೆ ಹೋಗೋಕ್ಕಾಗ್ತಿಲ್ಲ. ನಿಯತ್ತನ್ನೋದು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ, ನಿಜ. ನಿಯತ್ತನ್ನೋದು ನಮ್ಮನ್ನು ಕೈ ಬಿಡಲ್ಲ. ಆದರೆ ನಿಯತ್ತು ಕೈ ಬಿಡಲ್ಲ, ಓಕೆ. ಆದರೆ ನಮಗೀಗ 2 ವರ್ಷ 3 ವರ್ಷ ಕೂತು ಧಾರವಾಡದಲ್ಲಿ ಓದಿದಾಗ ಇನ್ನೊಂದು ಅಪರ್ಚುನಿಟಿ ಸಿಗಬೇಕಂತ ಕಾಯಬೇಕಾದ್ರೆ ಇನ್ನೊಂದು ಅಪರ್ಚುನಿಟಿ ಸಿಗಬೇಕಲ್ಲ. ಯಾವ ಆಧಾರದ ಮೇಲೆ ನಾವು ಓದಬೇಕು? ಮುಂದಿನ ಎಕ್ಸಾಮ್ ಸಿವಿಲ್ ಎಕ್ಸಾಮ್ ಏನೋ ಹಂಗಾಯಿತು ಹೋಯ್ತು ಅಂತ ಬಿಟ್ಟು ಮುಂದೆ CAR DAR ಕರೆದಿದ್ದಾರೆ, ಆ ಎಕ್ಸಾಮ್ ಓದಬೇಕಂತ ಆಸೆ ಇಟ್ಕೊಂಡು ಕುಂಡ್ಬೇಕಂದ್ರೆ ಅದು ಈ ರೀತಿ ಆದರೆ ನಾವು ಏನು ಮಾಡೋದು? ಎಷ್ಟು ಓದಿದ್ರು ಏನು ಮಾಡೋದು? ಧಾರವಾಡ ಬಿಜಾಪುರ ಅಂತೇಳಿ ಓದ್ಕೊತ ಕೂತ್ಕೊಂಡು ಸಿಕ್ಕಾಪಟ್ಟೆ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅವರು ಕಷ್ಟಪಟ್ಟು ಓದಿದ್ದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಓದದೇ ಇರೋರಿಗೆ ಅವ್ರಿಗೆ ಎಕ್ಸಾಮ್ ಅವರಿಗೆ ಸರಿಯಾಗಿದ್ದು ನಡೀತದೆ, ಏನಾದರೂ ನಡೀತದೆ ಓದದೇ ಇದ್ದವರಿಗೆ. ಆದರೆ ಕಷ್ಟಪಟ್ಟು ಓದಿದವ್ರಿಗೆ ಆದರೂ ಬೆಲೆ ಬೇಕಲ್ಲ. ಇಲ್ಲಿ ಕಷ್ಟಪಟ್ಟು ಓದ್ಕೊಂಡು ಎಕ್ಸಾಮನ್ನು ಬರೆದು ಎಲ್ಲ ಖುಷಿಯಿಂದ ಬಂದರೂ ಕೂಡ ಒಂದು ಕಡೆ ಇಲ್ಲಿ ಬೇರೆ ಕಡೆ ಒಂದು ಮೋಸ ಆಗಿದೆ. ಈ ರೀತಿ ಈ ಕಡೆ ಒಂದು ಕಡೆ ಮೋಸ ಆಯಿತು ಅಂದರೆ ಇವ್ರಿಗೆ ಬರುವಂಥ ಪೋಸ್ಟನ್ನೇ ಅವರು ಏನಾದರೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಟ್ರಂದರೆ ಇವರು ಓದಿದವ್ರಿಗೆ ಬೆಲೆ ಎಲ್ಲಿ ಸಿಕ್ತು? ಈ ರೀತಿ ನಮ್ಮ ಕರ್ನಾಟಕದಲ್ಲಿ ತುಂಬ ಸಮಸ್ಯೆಗಳಿವೆ. ಯಾವುದಕ್ಕೂ ನ್ಯಾಯವಿಲ್ಲ. ನ್ಯಾಯ ಮಾಡೋಕ್ಕೆ ಹೋದರೆ ಅದು ಹಂಗೆ ಮುಂದೂಡ್ತಾ ಹೋಗ್ತಾರೆ ಹೊರತು ಅದು ಮುಗಿಸೋದಿಲ್ಲ. ಒಂದು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಅದಕ್ಕೂ ನ್ಯಾಯವಿಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಸವಾಗ್ತಿದ್ರು, ಇಲ್ಲೂ ನ್ಯಾಯವಿಲ್ಲ. ಎಲ್ಲಿದೆ ನಮ್ಮ ಸರ್ಕಾರ? ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಕಾಲ್ಫರ್ ಮಾಡಿದ್ದಾರೆ ಅನ್ನೋದು ಒಂದೇ ಉದ್ದೇಶ, ಏನೋ ಹುಡುಗರನ್ನು ಖುಷಿಪಡಿಸ್ತಾರೆ ಅಷ್ಟೇ. ಅದರ ತಕ್ಕ ಹಾಗೆ ಅವರಿಗೆ ಮೋಸನೇ ಆಗ್ತಿದೆ. ಯಾರೂ ನಿಯತ ಎಕ್ಸಾಮ್ ನಡೆಸ್ತಾನೇ ಇಲ್ಲ. ಈ ರೀತಿ ಆದರೆ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಯಾವಾಗ ನ್ಯಾಯ ಸಿಗೋದು? ಈ ರೀತಿ ಮೋಸನ ಆಗ್ತಾ ಹೋದರೆ ನಾವು ಮುಂದೆ ಏನು ಮಾಡಬೇಕು? ಎಷ್ಟು ಓದಬೇಕು? ಓದಿದವರಿಗೂ ಬೆಲೆ ಸಿಗ್ತಾ ಇಲ್ಲ ಅಂತಂದರೆ ಇನ್ನು ಮಾಡೋದೇನಿದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಾ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.